ಬಿಎಂಟಿಸಿ ಬಸ್ ಒಂದು ಅಪಘಾತಕ್ಕೆ ಈಡಾದಂತಹ ಘಟನೆ ನಡೆದಿದೆ. ಏನಾಗಿದೆ ಎಲ್ಲಿ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಒಂದು ಅಪಘಾತಕ್ಕೀಡಾಗಿರೋದು. ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಅಪಘಾತದ ದೃಶ್ಯ ಸೆರೆಯಾಗಿದೆ. ನಿನ್ನೆ ವಿಜಯನಗರದ ಅಂಡರ್ಪಾಸ್ ಬಳಿ ಈ ಅಪಘಾತ ಸಂಭವಿಸಿದೆ. ಸ್ಕಿಡ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆಗೆ ಜಂಪ್ ಆಗುತ್ತಂತೆ ಬಸ್. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಹೆಂಗಾಯ್ತು ಅಪಘಾತದ ತೀವ್ರತೆ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಈಗ ನೋಡೋಣ ನಾವು. ಮಳೆ ಬರ್ತಾ ಇದೆ. ಮಳೆ ಬರೋ ಸಂದರ್ಭದಲ್ಲಿ ಅವರಿಗೆ ಬ್ಯಾಲೆನ್ಸ್ ತಪ್ಪಿದೆ. ಪರಿಣಾಮ ಡಿವೈಡರ್ ಡಿಕ್ಕಿ ಆಗುತ್ತೆ. ಆಮೇಲೆ ಅದು ಜಂಪ್ ಆಗಿ ಆ ಸೈಡು ಆ ವೆಹಿಕಲ್ಸ್ ಎಲ್ಲ ಅಲ್ಲಿ ಏನಾದರೂ ಫಾಸ್ಟಾಗಿ ಬರ್ತಾ ಇದ್ದಿದ್ರೆ ಅವುಗಳ ಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ. ಒಂದು ದೊಡ್ಡ ಆಕ್ಸಿಡೆಂಟೇ ಆಗಿಬಿಡ್ತಾ ಇತ್ತು. ಬಟ್ ದೇವರ ದಯೆಯಿಂದ ಅಂಥದ್ದು ಏನೂ ಆಗಿಲ್ಲ. EV ವೆಹಿಕಲ್ಸನ್ನು BMTC ಬಸ್ ಚಾಲಕರು ಓಡಿಸೋದಕ್ಕೆ ಟ್ರೈನಿಂಗನ್ನು ತಗೊಳ್ತಾನೆ ಇದ್ದಾರೆ. ವಿಪರೀತ ಸ್ಪೀಡ್ ಇರುತ್ತೆ ಅದು ನಾರ್ಮಲ್ ಬಸ್ಗಳಿಗೆ ಕಂಪೇರ್ ಮಾಡಿದ್ರೆ. ಎಕ್ಸ್ಟ್ರೀಮ್ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ. ಬಟ್ ಲಾಸ್ಟ್ 1 ವರ್ಷದ ಡೇಟಾ ನೋಡಿದಾಗ ತಿಂಗಳಲ್ಲಿ 1 ಸಲ ಆದರೂ ಇಂಥ ಆಕ್ಸಿಡೆಂಟ್ಗಳು ಆಗ್ತಾ ಇದೆ.